ಇವತ್ತು ಐತಿಹಾಸಿಕ ಕರ್ನಾಟಕ ರಾಜ್ಯದ ದ್ವಾದಶಿ ಇವತ್ತೇನು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ನಡೀತಾ ಇದೆ, ವಿಜೃಂಭಣೆಯಿಂದ ತಾಲೂಕಿನ ಎಲ್ಲ ಭಕ್ತಾದಿಗಳು, ರಾಜ್ಯ ಮೂಲ ಮೂಲೆಗಳಿಂದ ಭಕ್ತಾದಿಗಳು, ಕೋಲಾರ ಜಿಲ್ಲೆ ಎಲ್ಲ ಭಕ್ತಾದಿಗಳು ಬಂದು ಇವತ್ತೆಂದೂ ಕಂಡಿಲ್ಲಾರ್ದಕ್ಕಂಥ ಒಂದು ವೈಭವೀಕರಣ. ಇವತ್ತು ನಾನು ಇಷ್ಟು ವರ್ಷ ಮುಳಬಾಗಿಲಿದ್ದರೂ ಕೂಡ ಇವತ್ತು ಮಾಡಿರ್ತಕ್ಕಂಥ ಅಲಂಕಾರ ನಿನ್ನೆಯಿಂದ ನಾನು ಗಮನಿಸ್ತಾ ಇದ್ದೀನಿ. ಈ ಮುಳಬಾಗಿಲು ತಾಲೂಕಲ್ಲಿ ವಿಶೇಷವಾಗಿ ದೇವಸ್ಥಾನಗಳಿಗೆ ನಾನು ನಿನ್ನೆ ಸುಮಾರು ಎಲ್ಲ ಏಕಾದಶಿಗೂ ಎಲ್ಲ ಕಡೆ ಎಲ್ಲ ಹಳ್ಳಿಗೂ ಭೇಟಿ ಮಾಡಿದ್ದೆ. ಇವತ್ತು ದ್ವಾದಶಿ ನಮ್ಮಪ್ಪನ ಏನು ವೀರಾಂಜನೇಯ ಸ್ವಾಮಿ ನನ್ನ ಮನೆ ದೇವರು, ಇವತ್ತು ನನ್ನನ್ನು ಇವತ್ತು ಈ ಮಟ್ಟಿಗೆ ಬೆಳೆಸಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವರು ತುಂಬ ಅದ್ಭುತವಾಗಿ ಸಾಕಷ್ಟು ಜನ ಬೆಂಗಳೂರೆಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಬಂದು ಹೋಗಿದ್ದಾರೆ. ಅವರೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಏನು ಪುಣ್ಯ ಮಾಡಿದ್ದೀನಿ ನಮ್ಮ ಒಂದು ಮುಳಬಾಗಿಲು ಅಂತ ಹೇಳ್ತಾರೆ. ಬಹುಶಃ ನಾನು ಈ ಮುಳಬಾಗಿಲು ತಾಲೂಕು ಬಂದಾಗಿದ್ದನೋ ಇಂಥ ವೈಭವೀಕರಣ, ಇಂಥ ವ್ಯವಸ್ಥೆಯನ್ನು ನಾನಂತೂ ಕಂಡಿರಲಿಲ್ಲ. ಸದಾ ಎಲ್ಲ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದೆ, ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಇವತ್ತು ಅನ್ನಸಂತರ್ಪಣೆಯಿಂದ ಹಿಡಿದು ಯಾರು ಇವತ್ತು ಇಲ್ಲಿ ಬಂದು ವಾಪಸ್ ಹೋಗಬಾರ್ದು. ಇವತ್ತು ವಿಶೇಷವಾಗಿ ನಮ್ಮ ಸುಹಾಸು ಏನು ಈ ಒಂದು ಇದಕ್ಕೆ ಕಮಿಟಿಗೆ ಅಧ್ಯಕ್ಷ ಆದಾಗಿಂದ ಒಂದು ವಿಶೇಷವಾಗಿ ಅಣ್ಣ ಹಿಂಗೆ ಮಾಡೋಣ, ಅಣ್ಣ ಹಂಗೆ ಮಾಡೋಣ, ಇವತ್ತು ಒಂದು ಮನೆ ಕಾರ್ಯಕ್ರಮ ಥರ ಅವ್ರಿಗೆ ಒಳ್ಳೆ ವ್ಯಕ್ತಿಗಳು ಕೆಲಸ ಮಾಡಿದಾಗ ಅವರಿಗೆ ಪ್ರಶಂಸೆ ಕೊಡೋದು ಭಗವಂತನ ಇಚ್ಛೆ, ಅದು ನಾವು ಕೊಡಲೇಬೇಕಾಗ್ತದೆ. ಒಂದು ಏನು ನನ್ನ ಒಂದು ಕಲ್ಪನೆ ಇದೆ, ಕಲ್ಪನೆ ತಕ್ಕಂಗೆ ಸರ್ ಕೂಡ ಸ್ಪಂದಿಸ್ತಾ ಇದ್ದಾರೆ. ಇವತ್ತು ನಮ್ಮ ಅಧಿಕಾರಿಗಳು ಸಹ, ನಮ್ಮ ಮುಜರಾಯಿ, ನಮ್ಮ ಆರ್ ಇರ್ಬೋದು, ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ನನಗೆಲ್ಲೂ ಕಡಿಮೆ ಆಗಬಾರ್ದು, ನಮ್ಮ ಭಕ್ತಾದಿಗೆ ಕಡಿಮೆ ಆಗಬಾರ್ದು, ಯಾರೋ ವೆಯ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ಸುಸೂತ್ರವಾಗಿ ಲೈನ್ ವ್ಯವಸ್ಥೆ ಮಾಡಿ, ಊಟದ ವ್ಯವಸ್ಥೆ ಮಾಡಿ, ವಿಶೇಷವಾಗಿ ಪೊಲೀಸ್ ಇಲಾಖೆಯಿಂದ ಹೆಣ್ಮಕ್ಳು ತೊಂದರೆ ಆಗ್ದಂಗೆ ಲಾಸ್ಟ್ ಒಂದು 2-3 ವರ್ಷದಿಂದ ಪುಂಡಾಟಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಅವ್ರಿಗೂ ತೊಂದರೆ ಆಗ್ದಂಗೆ ಇವತ್ತು ಭಗವಂತ ನಮ್ಮ ಕೈಯಲ್ಲಿ, ಇವತ್ತು ಕಮಿಟಿ ಕೈಯಲ್ಲಿ, ತಾಲೂಕು ಆಡಳಿತ ಕೈಯಲ್ಲಿ ನೆರವೇರಿಸ್ಕೊತಾ ಇದ್ದಾರೆ. ಆ ಭಗವಂತನಿಗೆ ನಮ್ಮ ತಾಲೂಕು ಆಡಳಿತ ಕಡೆಯಿಂದ, ನಮ್ಮ ಕಮಿಟಿ ಕಡೆಯಿಂದ ಮಾಡಲಿಕ್ಕೆ ಅವಕಾಶ ಕೊಟ್ಟ ಭಗವಂತನಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತಾ, ನಾನು ಒಂದೇ ಮಾತಾಡೋದು, ಭಗವಂತನ ವಿಚಾರದಲ್ಲಿ ನಾವು ರಾಜಕಾರಣ ಮಾಡೋಕ್ಕೆ ಹೋಗಬಾರ್ದು. ಇವತ್ತು ನಾನಾಗಲಿ ಉಳಿದಿರ್ತಕ್ಕಂಥ ಎಲ್ಲ ಶಾಸಕರು, ನಮ್ಮ ಕೋಲಾರ ಶಾಸಕರು ಅವರು ಹೇಳೋದೊಂದೇ, ರಾಜಕಾರಣ ಬಂದಾಗ ರಾಜಕಾರಣ ಮಾಡೋಣ, ದೇವಸ್ಥಾನ ವಿಚಾರಕ್ಕೆ ಬಂದಾಗ ನಾವೇನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ತುಂಬ ಅದ್ದೂರಿಯಾಗಿ ಜನ ಫೋನ್ ಮಾಡಿ ಹೇಳ್ತವ್ರೆ, ತುಂಬ ಚೆನ್ನಾಗಿ ಮಾಡಿಸಿದ್ದೀರಾ ಅಂತ ಹೇಳ್ತವ್ರೆ. ಆ ಸ್ವಾಮಿಗೆ ನಾನು ಪಾತ್ರ ಹೇಳ್ತೀನಿ, ಈ ಅವಕಾಶ ಕೊಟ್ಟಿದ್ದೀನಿ ನಿಮಗೆ, ವೀರಾಂಜನೇಯ ಸ್ವಾಮಿಗೆ ಥ್ಯಾಂಕ್ಸ್ ಹೇಳ್ತಾ. ನೋಡಿ ಹೆಂಗಿದೆ, ನೀವೇ ನೋಡ್ತಾ ಇದ್ದೀರಾ, ನಾನು ಹೇಳೋದು ಬೇಡ, ನೀವೇ ನೋಡ್ತಾ ಇದ್ದೀರಾ. ಬಹುಶಃ ಇದೇ ಥರ ಮುಂದೋಗಲಿ, ಜನ ಬಂದವರಿಗೆಲ್ಲ ಭಗವಂತನ ಆಶೀರ್ವಾದ ಸಿಗಲಿ. ಈ ಆಂಜನೇಯ ಸ್ವಾಮಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದು ಮಾಡಲಿ. ಈಗ ನಡೀತಕ್ಕಂಥ ವಿದ್ಯಮಾನಗಳಿಗೆ ಬೇಗ ತೆರೆ ಬೀಳಲಿ, ಈ ಆಂಜನೇಯ ಸ್ವಾಮಿ ಕಡೆಯಿಂದ ತೆರೆ ಬೀಳಲಿ, ಆದಷ್ಟು ಬೇಗ ಜನಕ್ಕೆ ನೆಮ್ಮದಿ ಸಿಗಲಿ, ಉತ್ತಮ ಕರ್ನಾಟಕ ರಾಜ್ಯ ಅಭಿವೃದ್ಧಿಗೆ ಈ ಸರ್ಕಾರ ಸ್ಪಂದಿಸಲಿ ಅಂತ ಹೇಳ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿರಿಗೂ, ಅಣ್ಣ ತಮ್ಮಂದಿರಿಗೂ, ವಿಶೇಷವಾದ ಭಕ್ತರು ಕೂಡ ಇವತ್ತು ನನ್ನ ಶಾಸಕರ ಕಡೆಯಿಂದ, ತಾಲೂಕು ಆಡಳಿತ ಕಡೆಯಿಂದ ನಿಮಗೆ ಧನ್ಯವಾದ ತಿಳಿಸ್ತಾ, ಏನಾದರೂ ತಪ್ಪಿದ್ರೆ, ಈ ವರ್ಷ ತಪ್ಪಿದ್ರೆ ಅದನ್ನು ನಮಗೆ ತಿಳಿಸಿ ನೆಕ್ಸ್ಟ್ ವರ್ಷ ಅದು ಸರಿಪಡಿಸ್ಕೊಳ್ತೀವಿ. ನಿಮ್ಮ ಒಂದು ಸುರಕ್ಷತೆ ನಮ್ಮ ಆದ್ಯ ಕರ್ತವ್ಯ, ನಿಮಗೆ ಯಾವುದೂ ತೊಂದರೆ ಆಗ್ದಂಗೆ ನೋಡ್ಕೊಳ್ತಕ್ಕಂಥ ನಮ್ಮ ಕರ್ತವ್ಯ ಅಂತ ಹೇಳ್ತಾ, ಈ ವ್ಯವಸ್ಥೆ ಮಾಡಿದ್ದಕ್ಕೆ ನನ್ನ ಕಮಿಟಿ ಎಲ್ಲ ಸದಸ್ಯರಿಗೂ ಹಾಗೂ ತಾಲೂಕು ಆಡಳಿತ ಮಂಡಳಿಯವರಿಗೂ ವಿಶೇಷವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ವರ್ಷದಂಗೆ ಕಾಣಿ, ಯುವಕ ಮಿತ್ರರು ಬೇರೆ ದಾರಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಎಲ್ಲ ನನ್ನ ನಾಗರಿಕ ಬಂಧು ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ಎಲ್ಲ ಕೆರೆಗಳು ತುಂಬಿದೆ, ಮಾವು ತುಂಬಿದೆ, ರೇಷ್ಮೆ ತುಂಬಿದೆ, ಇವತ್ತು ರೈತರಲ್ಲೂ ಕೂಡ ಟೊಮೊಟೊ ತುಂಬಿದೆ, ರೇಟ್ ತುಂಬಿದೆ, ರಾಗಿ ತುಂಬಿದೆ. ಇದಕ್ಕಿಂತ ಸಂತೋಷ ಸುದ್ದಿ ಬರೋದಿಲ್ಲ. ಈ ವರ್ಷ ತುಂಬ ಹೊಸದಾಗಿದೆ, ಎಲ್ಲರ ಮನಸ್ಸಲ್ಲೂ ಕೂಡ ಮಂದಾಸ ಕೂಡಿದೆ, ಅಂದರೆ ಸಂತೋಷ ಕೂಡಿದೆ. ಇದೇ ಥರ ಪ್ರತಿ ವರ್ಷ ಕೂಡ ಕೂಡಲಿ. ನನ್ನ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಕೂಡ ಎಲ್ಲ ಹೊಸದೇ, ಆದರೂ ಕೂಡ ಹೊಸ ವರ್ಷ ಬಂದದ್ದು ಆಚರಣೆ ಮಾಡ್ಕೊತಾ ಇದ್ದೀವಿ. ಎಲ್ಲ ನನ್ನ ನಾಗರಿಕ ಬಂದರೆ ಕೂಡ ಇನ್ನೊಬ್ಬರಿಗೆ ಈ ಥರ ಘಟನೆ ಕೊಡದೆ ಇದನ್ನ ಒಳ್ಳೆ ರೀತಿ ಆಚರಣೆ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.
ಇವ್ರದ್ದು. ఓం శ్రీరామాయ నమః. ఓం రామభద్రాయ నమః. ఓం రామచంద్రాయ నమః. ఓం శాశ్వతాయ నమః. ఓం రాజీవలోచనాయ నమః. ఓం శుభదే నమః. ఓం రాజేంద్రే నమః. ఓం రఘుపంకవాయ నమః. ఓం జానకీ వల్లభాయ నమః. ఓం జైత్రే నమః. ఓం నిదామిత్రాయ నమః. ఓం జనార్దనాయ నమః. ఓం విశ్వామిత్రప్రియాయ నమః. ఓం దాంతాయ నమః. ఓం శరణాగతవత్సలాయ నమః. ఓం వాలిప్రమదనాథాయ నమః. ఓం వాగ్వరే నమః. ఓం సత్యవాచే నమః. ఓం సీతాయే నమః. ఓం జానక్యే నమః. ఓం అయోనిజాయ నమః. ఓం మహాలక్ష్మీ నమః. ఓం లక్ష్మణాయ నమః. ఓం లక్ష్మీవర్ధనాయ నమః. ఓం రామానుజాయ నమః. ఓం సౌమిత్రే నమః. ఓం భరదాయ నమః. ఓం శత్రుఘ్నాయ నమః. ఓం ఆంజనేయాయ నమః. ఓం మహావీరాయ నమః. ఓం హనుమతే నమః. ఓం శబ్దరాజాయ నమః. ఓం వాయు శ్రీ సీతారక్షణ మహోత్సమేత శ్రీరామచంద్రస్వామినే నమః. అష్టోత్తర శతదివ్యనామార్చనం సమర్పయామి. భక్తనామదేశ్య ఇష్టకామ్యార్థఫలసిద్ధిరస్తు తథాస్తు. ఓం నర్య ప్రజాం మే గోపాయ అమృతత్వాయ జీవసే దాతాం చరిష్యమానాం చ అమృతే సత్యే ప్రతిష్ఠితాం అధర్వపితం మే గోపాయ రసమన్నమిహాయుషే అదగ్ధాయోషీతదన అవిషన్నప్పితం కృణ సర్గోన్ సవశోన్మే గోపాయ నిపాదో ఏ చతుష్పదః అష్టాశపాస్త్రీహాగ్నే ఏదైకశపాశుగాః. అయ్యో ఇవ్వక రాకపోయి శతమానం భవతి శతాయ పురుషశ్రుతేంద్రియ ఆయుష్యేవేంద్రియే ప్రతిష్ఠతి. ధనం ధాన్యం వశం బహుకీర్తిలాభకం శతసంవత్సరం దీర్ఘమాయుః. ధనం ధాన్యం వశం బహుకీర్తిలాభకం శతసంవత్సరం దీర్ఘమాయుః. నమో నమో భవతి జాయమానానాం కేతుర్గ్రే భాగం దేవేభ్యో విరతాధ్యాయన్ ప్రచంద్రమాస్తిరతి దీర్ఘమాయుః. వార్డ్ కౌన్సిలర్ శాసకులు చెప్పిండారు ದೇವ್ರನ್ನ ತೆಗಿಬೇಡಿ ಯಾರು ದಯವಿಟ್ಟು ಮೀಡಿಯಾ ಅವರಿಗೆ ಒಂದು ವಿನಂತಿ, ದಯವಿಟ್ಟು ದೇವ್ರನ್ನ ತೆಗಿಬೇಡಿ. శాంతాకారం భుజగశయనం పద్మనాభం సురేశం విశ్వాధారం గగనగతం మేఘవర్ణం శుభాంగం లక్ష్మీకాంతం కమలనయనం యోగిరుధ్యానగమ్యం వందే భవభయహరణం సర్వలోకైకనాథం. గోవిందరాజుకి శంకుచక్రాన్ని
ರಂಗನಾಥ ಸ್ವಾಮಿ ಹೆಸರು ಅಂತ ಅದು ವಿಶೇಷ. ನೋಡ್ಬೇಕು ಇಲ್ಲ ಸ್ವಾಮಿ. ಹೌದು ಸರ್, ವಿಷ್ಣು ದೇವಸ್ಥಾನಗಳ ಪಾದಾಲಯ ಮೊದಲು చూడాలి ಅಂತ. ಇಡಿ ಅಂತ ಸ್ವಾಮಿ. ಓಕೆ ಒಂದು ಸೆಕೆಂಡ್ ఇందండి మంచికి ఇచ్చాను స్వామి తట్ట దిగులో. ಇಲ್ಲಿ ಹಿಡ್ಕೊಂಡು ಸೇಣಿ ತುಳಸಿ ಇಡಿ ಗಂಡಮನ್ಗೆ రాములు అక్కడ పోయింటారు కాబట్టి వాళ్ళు ದೇವ್ರ ತೆಗೆಯಲ್ಲ ಬಿಡಿ. ಇಲ್ಲ ಇಲ್ಲ ಯಾರು ತೆಗೆಯಲ್ಲ. ತಿರುಪತಿಯಿಂದ భిన్నత జనాలు వెయిట్ చేస్తున్నారు. పదండి పదండి దావిడన్నా రష్ అయిపోతుంది దావిడ వాళ్ళకి వచ్చేవాళ్ళు కదా అట్లా పదండి అట్లా జనాలు తొందరగా వచ్చేస్తారంటే ఇప్పుడు పదండి అట్లా అట్లా పదండి. ಯಾರು ತೆಗಿತಾರಲ್ಲ జనాలు వెయిట్ చేస్తారు. ಒಂದು ಹಂಗೆ ಇದು ವಾಚ್ ಮಾಡಿ ನೆಕ್ಸ್ಟ್ ದೇವಸ್ಥಾನ ಎಳ್ಳಿದೆ ಸರ್. ಬಂದೇ ಬರ್ತದೆ. ಎರಡನೇ ತಾರೀಕು ಸ್ಟಾರ್ಟ್ ಮಾಡಿ
ಅರ್ಬಲ್ ಕುಡಿತಾ ಇದ್ದಾನೆ. ಕೊಡ್ತಾ ಇದೆ ಕೊಡು. ಸುಮ್ಮನೆ